ಅರ್ಧಂಬರ್ಧ ಕಾಮಗಾರಿಗಳಿಂದ ಸಿಟಿಯಲ್ಲಾಗ್ತಾ ಇರುವಂತಹ ಸಾವು ನೋವು ಅಪಾಯಗಳ ಬಗ್ಗೆ ಹೆಚ್ಚೇನು ಹೇಳೋದೇ ಬೇಡ. ಇದೇ ವಿಚಾರ ಈಗ ಜಲಮಂಡಳಿಯನ್ನ ಗಾಢ ನಿದ್ದೆಯಿಂದ ಎಬ್ಬಿಸಿದೆ. ಹಣದಾಸೆಗೆ ಬೇಕಾಬಿಟ್ಟಿ ಕೆಲಸ ಮಾಡೋರಿಗೆ ವಾರ್ನ್ ಕೂಡ ಮಾಡಿದೆ. ಅದರಲ್ಲೂ ಖಾಸಗಿ ಏಜೆನ್ಸಿಗಳಿಗೆ ನೋಂದಣಿಗೆ ಡೆಡ್ಲೈನ್ ಫಿಕ್ಸ್ ಮಾಡಿ ಎಚ್ಚರಿಕೆ ಕೊಟ್ಟಿದೆ. ಏನಿದು ಜಲಮಂಡಳಿಯ ಹೊಸ ನಿಯಮ? ನೋಡ ಬನ್ನಿ. ಇಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಬೋರ್ಡ್ ಹಾಕ್ತಾರೋ ಬಿಡ್ತಾರೋ, ಆದ್ರೆ ಸಿಲಿಕಾನ್ ಸಿಟಿಯಲ್ಲಿ ಒಂದಲ್ಲ ಒಂದು ಕಾಮಗಾರಿ ವರ್ಕ್ ಪ್ರೋಗ್ರೆಸ್ ನಲ್ಲಿರೋದಂತೂ ಪಕ್ಕಾ. ಅದರಲ್ಲೂ ಜಲಮಂಡಳಿಯ ಕಾಮಗಾರಿಗಳು ಮಹಾನಗರದ ಜನಸಾಮಾನ್ಯರಿಗೆ ಹೊಸ ತಲೆನೋವಾಗಿ ಪರಿಣಮಿಸಿದೆ. ಪೈಪ್ಲೈನ್ ಕಾಮಗಾರಿಗಳು, ಡ್ರೈನೇಜ್ ಕಾಮಗಾರಿಗಳಿಂದ ನಗರದ ಜನತೆಗೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಉಂಟಾಗ್ತಿದ್ದು, ಕೆಲವು ಕಡೆ ಪ್ರಾಣಾಪಾಯವೂ ಸಂಭವಿಸಿದೆ. ಇದರ ಬೆನ್ನಲ್ಲೇ ಈಗ ಜಲಮಂಡಳಿ ಎಚ್ಚೆತ್ತುಕೊಂಡಿದ್ದು ಖಾಸಗಿ ಏಜೆನ್ಸಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ನಗರದಲ್ಲಿ ಮ್ಯಾನ್ಹೋಲ್ ಸ್ವಚ್ಛಗೊಳಿಸಲು ಮತ್ತು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಕೆಲವು ಖಾಸಗಿ ಏಜೆನ್ಸಿಗಳು ಮಾಡ್ತಿವೆ. ಇವು ಜಲಮಂಡಳಿಯಲ್ಲಿ ನೋಂದಣಿ ಮಾಡಿರುವುದಿಲ್ಲ. ಹಣದಾಸೆಗೆ ಯಾವುದೇ ಸುರಕ್ಷತೆ ಕ್ರಮ ತೆಗೆದುಕೊಳ್ಳದೆ ಕೆಲಸ ಮಾಡುವುದು, ಕೆಲಸ ಗೊತ್ತಿಲ್ಲದವರನ್ನ ಕಾಮಗಾರಿಗಳಿಗೆ ಬಳಸುವುದು ಮಾಡ್ತಿದ್ದಾರೆ ಎಂಬ ಆರೋಪ ಇದೆ. ಇದೇ ಕಾರಣಕ್ಕೆ ಕಾಮಗಾರಿಗಳು ಪರಿಪೂರ್ಣ ಹಾಗೂ ವೈಜ್ಞಾನಿಕವಾಗಿ ಪೂರ್ಣವಾಗಿರಲ್ಲ, ಅನಾಹುತಗಳು ಸಂಭವಿಸಲು ಕಾರಣವಾಗ್ತಿದೆ. ಹಾಗಾಗಿ ಅನಧಿಕೃತ ಖಾಸಗಿ ಏಜೆನ್ಸಿಗಳಿಗೆ ಮೂಗುದಾರ ಹಾಕಲು ಜಲಮಂಡಳಿ ಮುಂದಾಗಿದ್ದು, ನೋಂದಣಿ ಮಾಡಿಕೊಳ್ಳಲು ಡೆಡ್ಲೈನ್ ಫಿಕ್ಸ್ ಮಾಡಿದೆ. ಮಾರ್ಚ್ 7ರೊಳಗೆ ಖಾಸಗಿ ಏಜೆನ್ಸಿಗಳು ಜಲಮಂಡಳಿಯಲ್ಲಿ ನೋಂದಣಿ ಮಾಡಿಕೊಳ್ಬೇಕು. ಇಲ್ಲವಾದಲ್ಲಿ ಅಂತವರ ವಿರುದ್ಧ ಕ್ರಮ ಜರುಗಿಸಬೇಕಾಗುತ್ತದೆ. ಹಾಗೆ ನೋಂದಣಿ ಮಾಡಿಕೊಳ್ಳದ ಖಾಸಗಿ ಏಜೆನ್ಸಿಗಳಿಂದ ಅನಾಹುತ ಸಂಭವಿಸಿದ್ರೆ ಅದರ ನೇರ ಹೊಣೆ ಅವರೇ ಹೊರಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಡಲಾಗಿದೆ. ಕೇವಲ ಖಾಸಗಿ ಏಜೆನ್ಸಿಗಳಿಗೆ ಮಾತ್ರವಲ್ಲ, ಅಂತವರಿಂದ ಕೆಲಸ ಮಾಡಿಸಿಕೊಂಡ ಮಾಲೀಕರಿಗೂ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕೂಡ ಹೊಣೆ ಹೊರಬೇಕಾಗುತ್ತದೆ ಎಂದು ಜಲಮಂಡಳಿ ತಿಳಿಸಿದೆ. ಏಜೆನ್ಸಿ ಮಾತ್ರವಲ್ಲ, ತಾವು ಬಳಸುವ ವಾಹನವನ್ನ ಸಹ ನೋಂದಣಿ ಮಾಡಿಸಬೇಕು ಎಂದು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಸೂಚಿಸಿದ್ದಾರೆ. ಏನಾದ್ರೂ ಕಾಮಗಾರಿಗಳ ನಿರ್ಲಕ್ಷ್ಯಕ್ಕೆ ಆಗೋ ಅನಾಹುತ ದೂರವಾಗುತ್ತಾ ಕಾದು ನೋಡೋಣ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.